ನಮ್ಮ ಧರ್ಮ, ನಮ್ಮ ಸಿದ್ಧಾಂತ, ನಮ್ಮ ಪರಂಪರೆ ಏನೈತಿ ಅದನ್ನು ಪಾಲನೆ ಮಾಡೋಕಬೇಕು. ಹೌದ್ರಿ? ಈ ಟೊಪ್ಪಿಗೆ ಹಾಕ್ಕೊಂಡವ್ರು ಅಂತಂದ್ರೆ, ರೌಂಡ್ ಟೊಪ್ಪಿಗೆ ಹಾಕ್ಕೊಂಡ್ರು ಅಂತಂದ್ರೆ ನೀವೇನಂತೀರಿ ಅವ್ರಿಗೆ? ಏನಂತೀರಿ? ಮುಸ್ಲಿಮ್ಸ್ ಅಂತ ಕರೀತಾರೆ. ಹೌದ್ರಿ? ಹಿಂಗೆ ಕೊಳ್ಳಾಗ ಅಡ್ಡ ಜನಿವಾರ ಹಾಕ್ಕೊಂಡಾರ ಅಂತಂದ್ರೆ ಏನಂತೀರಿ? ಜೈನರಲ್ವ ಯಾವ ಬ್ರಾಹ್ಮಣರು. ಹೌದ್ರಿ? ಕೊಳ್ಳಾಗ ಲಿಂಗಪ್ಪ ಹಾಕ್ಕೊಂಡ್ರ ಅಂತಂದ್ರೆ ಯಾರ್ರೀ? ಲಿಂಗಾಯತ್ರ. ಹೌದಲ್ಲ? ಎಷ್ಟು ಮಂದಿ ಕೊಳ್ಳಾಗ ಲಿಂಗದ ಕೈ ಐತೆ ನೋಡೋಣ. ಅಲ್ಲಿವ ಯವ್ವನ 4 ಮಂದಿ ಅದಾವ. ಹೌದಲ್ಲ? ಯವ್ವ ನಾನು ನೋಡಿದೆ ನಿಮ್ಮ ಅಂತಾರನ ನಮ್ಮ ಬಳಗೊಬ್ರು ಕೈ ಎತ್ತಲ್ರ. ಅದನ್ನು ಕೇಳ್ಬೇಡಪ್ಪ ಅಂತಾರೆ ನಮ್ಮ ಮಂದಿ. ಯವ್ವ ನಮ್ಮ ಕೈಯಾಗ ಕೊನೆಗೆ ಬರೋದು ಅದ. ಭಾಳ ಮಂದಿ ನಾವೆಲ್ಲರೂ ಕೂಡ ಲಿಂಗವಂತ್ರ ಅಂತ ಹೇಳ್ತಿರ್ತೀವಿ. ಎದೆ ಬೋದು ನೋಡಿ ನಮ್ಮ ಕೊಳಗೆ ಲಿಂಗ ಇರಂಗಿಲ್ಲ. ಎಲ್ಲ ಗೂಟಕ್ಕೆ ಜೊತೆ ಆಡ್ತಿರ್ತಾವಲ್ಲ ಅವು. ಅಲ್ಲ, ಗೂಟಕ್ಕೆ ಜೊತೆ ಆಡ್ತಿರ್ತಾವೆ. ಕೊನೆಗೆ ಬರೋದು ಅದ. ಈ ಬಳ್ಳಾರಿ ಜಲಕ್ಕೆ ಇಲ್ಲಿ ಬರೋಕ್ಕಿಂತ ಮುಂಚೆ ಬಳ್ಳಾರಿ ಜಲಕ್ಕೆ ಹೋಯ್ತೀವಿ. ನೀವು ಹೆಂಗೆ ಪ್ರೊಣಕ್ಕೆ ಬರ್ತಿದ್ಲಬೇಕು ಮುದುಕಿ. ಆಕೆ ಹಿಂಗೆ ಕೊಳ್ಳಗೊಂದು ಚೀಲ ಹಾಕ್ಕೊಂಡಿದ್ಲ ಅಂತ ತೆಗೆದು ಹಿಂಗೆ ಮಾಡಕ್ಕೆ ಆಕೆ. ನಾನು ಯವ್ವ ನಾನು ಒಂಚೂರು ಲಿಂಗ ಪೂಜೆ ಮಾಡೋ ಕಡಿಮೆ ಅಂದ್ಕೊಂಡಿದ್ದೆ. ನನಗೇನು ಚಲೋ ಲಿಂಗ ಪೂಜೆ ಮಾಡ್ತೀಯವ್ವ ನೀನು ಕೊಳ್ಳ ಲಿಂಗ ಇಡ್ ನೋಡಿ. ನಾ ಹೇಳಿ ಸತ್ವೊಮ್ಮೆ ಹಿಂಗೆ ತೊಗೊಳೋದು ಹಿಂಗೆ ಮಾಡಕತ್ತಿ ಅಂದ್ರೆ ಯವ್ವ ಎಷ್ಟು ಭಕ್ತಿ ಐತಿವೆ ನಿನಗೆ. ನಾಂದೆ ಯಾಕಯ್ಯಪ್ಪ ಅನ್ಲಕ್ಕೆ. ಅಲ್ವ ಲಿಂಗಪ್ಪನ ನಿತ್ಯಲು ಕೂಡ ಸ್ಮರಣೆ ಮಾಡ್ತೆ, ಲಿಂಗ ನಮಸ್ಕಾರ ಮಾಡಕತ್ತಿ ಅಲ್ವ, ಭಾಳ ಪುಣ್ಯ ಬಂತಂದಾಗ ಆಕೆಲ್ಲ ಯಾ ಲಿಂಗಪ್ಪ ಅನ್ಲಕ್ಕೆ ಅಲ್ವ. ಮತ್ತು ಕೊಳ್ಳ ಹಿಂಗೆ ಹಿಡ್ಕೊಂಡು ಹಿಂಗೆ ನಮಸ್ಕಾರ ಮಾಡಕತ್ತೆ. ಅಯ್ಯೋ ಯಪ್ಪ ಲಿಂಗಪ್ಪ ನಾಶಿ ಪುಡಿ ಐತಿ, ನೀನು ಕಾಣ್ ಬಂದೆ ತಿಕ್ಕಾಕತ್ತೆ ಅನ್ಲಕ್ಕೆ. ಏನು ಮಾಡ್ತೀರಿ? ಅಯ್ಯವ್ವ ಮರಿಬಾರ್ದ್ರಿ. ನಮ್ಮ ಧರ್ಮ, ನಮ್ಮ ಸಿದ್ಧಾಂತ, ನಮ್ಮ ಪರಂಪರೆ ನಾವು ಆಚರಣೆ ಮಾಡೋಕಬೇಕು. ಗೋಕಾಕದಿಂದ ಕೊಳವೆ ಗ್ರಾಮಕ್ಕೆ ಬರ್ಬೇಕಂತಂದ್ರೆ ಗೋಕಾಕದ ದೊಡ್ಡ ಬಸ್ ಸ್ಟ್ಯಾಂಡ್ ಐತೆ. ಹೌದ್ರೆ? ತಾಲೂಕದ. ನಮ್ಮ ಊರಿನ ಜನರು ಭಾಳ ಮಂದಿ ಅಲ್ಲಿ ಹೋಗಿರಿ ಅಂತ. ಅಲ್ಲಿ 100 ಬಸ್ ಅದಾವ. 100 ಬಸ್ ಅದಾವ ಅಂತಂದ್ರೆ ಇಷ್ಟು ಬಸ್ ಹತ್ತಿರವೆಲ್ಲ ನೀವು ಯಾವ್ರಿಗೆ ಮುಟ್ತೀರಿ? ಗೋಕಾಕದೊಳಗೆ ಬಸ್ ಸ್ಟ್ಯಾಂಡ್ ಭಾಳ ಬಸ್ ಅದಾವ. ಯಾವ ಊರು ಮುಟ್ತೀರಿ ನೀವು? ಇಷ್ಟು ಬಸ್ ಹತ್ತಿದ್ರಿ ಅಂತಂದ್ರೆ ದಿಕ್ಕಪ್ಪಲ ಹೋಗ್ತೀರಿ. ಹೌದ್ರಿ? ನಾವು ಗೋಕಾಕದಿಂದ ಕೊಳವೆ ಗ್ರಾಮಕ್ಕೆ ಬರ್ಬೇಕನ್ನಂಗಿತ್ತಂದ್ರೆ ನೀವು ಯಾವ ಬಸ್ ಹತ್ತೀರಿ? ನಿಮ್ಮ ಪಕ್ಕ ಗೊತ್ತೈತಿ. ಗೋಕಾಕ್ ಟು ಬೆಳಗಾವ್ ಅಂದ್ರೆ ನಮ್ಮೂರ ಮ್ಯಾಗ ಹೋಗುತ್ತಂತ ತಿಳ್ಕೊಂಡು ಬಸ್ಸಿನ ಬೋರ್ಡ್ ನೋಡಿ ಹೆಂಗೆ ಹತ್ತಿರಲ್ಲ ಹಂಗೆ ಭಗವಂತ ಕೊಟ್ಟು ಕಳ್ಸನಂದ್ರೆ ಇವ ಲಿಂಗವಂತದಾನ, ಇವ ಆಚಾರವಂತದಾನ, ಇವ ವಿಚಾರವಂತದಾನ, ಇವ ಪರಂಪರೆವಂತದಾನ ಅಂತ ತಿಳ್ಕೊಂಡು ಹಣ್ಣಿ ಮ್ಯಾಗ ನಿತ್ಯಲು ಕೂಡ ಭಸ್ಮ ಹಚ್ಕೊಂಡು ಕೊಳ್ಳಾಗ ಲಿಂಗ ಧರಿಸ್ಕೊಂಡು ಬಂದ್ವಿ ಅಂತಂದ್ರೆ ಆಚಾರವಂತದಾನ ಅಂತಾರೆ. ಹೌದ್ರೆ? ಆಚಾರವಂತದಾನ ಅಂತಾರೆ. ನಮ್ಮ ಜೊತೆಗೆ ಕೊನೆಯದಾಗಿ ಬರೋದು ಈ ಭಸ್ಮನ, ಈ ಲಿಂಗನ ಬಿಟ್ಟರೆ ಬೆಳ್ಳಿ ಬಂಗಾರ ಯಾವುದೂ ಬರೋಂಗಿಲ್ಲ. ಅದ್ರಾಗ್ಯವ ನಿಮ್ಗೆ ಬಂಗಾರದ ಮ್ಯಾಗ್ಯವ ಹೇಳಕ್ಕೆ ಒಲೆನ. ಅದ್ರಾಗ ಎಷ್ಟು 1.80 ಆಗೈತೆ ರೀ ತೊಲಿಗೆ. ಹೌದ್ರಿ? ಹೇಳಕ್ಕೆ ಒಲ್ಲೆ. ಬಂಗಾರದ ನಿಮ್ಗೆ ಎಷ್ಟು ಪ್ರೀತಿ ಜಾಗ ಪ್ರೀತಿ ಐತೆವ ನಿಮಗೆ. ಯಾರ ಬೇಕು ಮುದುಕಿ ಮೂತಿ ಮಾಡಿಸಿದ್ಲಂತ. ಮೂತಿ ಆವಾಗಿನ ಸಮಯಕ್ಕೆ 1000-1200 ರೂಪಾಯಿ ಇರ್ಬೋದೇನು. ಆದರೆ ನಿಮಗೆ ಹೆಣ್ಮಕ್ಳಿಗೆ ಏನಂತಂದ್ರೆ ಏನರ ಒಂದು ವಸ್ತು ಸೀರೆ ಆಗಿರಲಿ, ಬೆಳ್ಳಿ ಸ್ವಾಮರಾಗಿರಲಿ, ಬಂಗಾರದವ್ರಾಗಿರಲಿ, ಹಿಂಗೇನಾರ ಧರಿಸ್ಕೊಂಡು ಬಂದಿರಂತ ಒಂದು 4 ಮಂದಿಗೆ ಹೋಗಿ ತೋರಿಸೋದ. ಹೆಂಗೆ ತವ್ರ ಮನೆಯವರು ಒಂದು ಸೀರೆ ಉಡಿಸಿ ಕಳ್ಸ್ಯಾರ ಅಂದ್ಕೂಳೆ ಗಂಡ ಮನೆಗೆ ಹೋದ ತಕ್ಷಣ ಬ್ಯಾಗ್ ಮೂಲೆ ಹೋಗಿದ್ರೆ ಒಂದು 8 ಮನೆ ಗಡ್ಡೆ ಚಿಗವ ಆರಾಮದೇನವ ಇವ ಭಾರತಂಗೆ ಯಾವ ಮಂದಿ ಆಗಲೇ ಬಂದೀನಿ. ಸೀರೆ ಹೆಂಗೈತೆ? ಯಾಕೆ ಭಾಳ ಚಂದ ಐತೆ. ಯಾರು ಉಡಿಸ್ಯಾರ? ನಮ್ಮವು ಉಡಿಸಾಳವು ಅಂತೀರಿ. ಅಲ್ಲ, ಬರೀ 100 ರೂಪಾಯಿ ಕಿಮ್ಮತ್ತಿನ ಸೀರೆ. ಅಕಸ್ಮಾತ್ ಯುಗಾದಿ ಐತಿ ಮತ್ತು ಅಪರೂಪಕ್ಕೆ ಮತ್ತು ಗುರುಲಿಂಗ ಜಂಗಮರ ಮಠದೊಳಗೆ ಭಾಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಕತ್ತಾರ. ಉಡಿ ತುಂಬುವಂಥ ಕಾರ್ಯಕ್ರಮ ಐತಿ, ಕುಂಭೋತ್ಸವ ಕಾರ್ಯಕ್ರಮ ಐತಿ, ಹಲವಾರು ಕಾರ್ಯಕ್ರಮ ಅಜ್ಜವ್ರು ಹಮ್ಮಿಕೊಂಡ್ರು ಅಂತಂದ್ರೆ ವರ್ಷದಾಗ ಒಂದು ಸಾರಿ. ಅದ್ರಾಗ ಈ ವರ್ಷ ಹೊಸದಾಗಿ ವಿಶೇಷ ಮಾಡಕತ್ತಾರ ಅಂತ ತಿಳ್ಕೊಂಡು ಗಂಡಗೆ ಹೇಳಿದಾಗ ಆಯ್ತು ಹಂಗಾರೆ 2 ದಿವಸ ಯುಗಾದಿ ಮುಗಿಸ್ಕೊಂಡು ಜಾತ್ರೆ ಮಾಡ್ಕೊಂಬ ಅಂತ ಕರೆಸಿದಾಗ ನೋಡ್ಬೇಕವ 8 ತಾಸು ಆಗ ಕೆಲಸ 8 ನಿಮಿಷ ಮುಗಿಸ್ಬಿಡ್ತೀರಿ ನೀವು. ಯಾಕೆ? ತವ್ರ ಮುಂದೆ ಕಡೆ ಮಕ್ಕ ಹಿಡಿತೈತಲ್ಲ. ಗಂಡು 1000 ರೂಪಾಯಿ ಕಿಮ್ಮತ್ತಿನ ಸೀರೆ ಉಡಿಸದ ಅಂತಂದ್ರೆ ಸೀದಾ ಬಂದು ಬ್ಯಾಗ್ ಮೂಲೆ ಹೋಗದಾರ. ಸೀದಾ 4 ಮನೆ ಗಡ್ಡೆ ಚಿಗವ ಹೆಂಗದೆ ಆರಾಮದೆ ಸೀರೆ ಎಷ್ಟು ಚಂದ ಐತೆ, ಭಾಳ ಚಂದ. ಯಾರು ವಿಷಯ ನಾನು ಗಂಡು ಉಡಿಸ್ಕೊ ಅಲ್ಲ. ಅಲ್ಲಿ ರೊಕ್ಕಕ್ಕೆ ಕಿಮ್ಮತ್ತಿಲ್ಲ, ಪ್ರೀತಿ ಕಿಮ್ಮತ್ತೈತಿ. ಪ್ರೀತಿಗೆ ವಿಚಾರ ಮಾಡಿರಿ. ಇಷ್ಟೆಲ್ಲ ಬರ್ತಿರಲ್ಲ. ಇನ್ನು ಮುಗ್ತಿ ಕೊಟ್ಟರೆ ಬಿಟ್ಟರೆ ನೀವು ಬಂಗಾರಕ್ಕೆ ಜಗಳ ಅಂದರೆ ಜಗಳ. ಹಾಕೋರಿ ನಾ ಬ್ಯಾಡ ಅನ್ನಂಗಿಲ್ಲವ. ಎಲ್ಲಿ ಬೇಕಲ್ಲಿ ಬಂಗಾರ ಹಾಕ್ಕೋಬೇಡ್ರಿ. ಯಾಕೆ? ಎಲ್ಲಿ ಬೇಕಲ್ಲಿ ಕಟ್ ಮಾಡೋರು ಭಾಳ ಮಂದಿ ಅದಾರ ಈಗ. ಆ ಹೆಣ್ಮಗಳು ಮೂತಿ ಮಾಡ್ಸ್ಕೊಂಬಂದಿದ್ಲು. ಮೂತಿ ಮಾಡ್ಸ್ಕೊಂಬಂದಾಗ ಮತ್ತು ಸರ್ಚ್ ನೋಡ್ರಿ ಒಂದು ಅಚ್ಚಕ್ಕೆ 4 ಮಂದಿ ಹೆಣ್ಮಕ್ಳಿಗೆ ಮಾತಾಡ್ಸಕ್ಕೆ ಹೋದ್ಲು. ಅವ್ರು ರೊಟ್ಟಿ ಮಾಡಕತ್ತಿದ್ರು, ಅಡುಗೆ ಮಾಡಕತ್ತಿದ್ರು. ಅವ್ರ ಗದ್ಲಾಗ ಅವ್ರಿದ್ರೆ ಈ ಹೆಣ್ಮಗಳು ಮಾತು ಹಂಗೆ, ತಂಗಿ ಏನು ಮಾಡಕತ್ತೀಯವ್ವ? ನಿನ್ನ ಗಂಡ ಎಲ್ಲಿ ಹೋಗ್ಯಾನವ್ವ?
ಮಕ್ಕಳು ಎಲ್ಲಿ ಹೋಗ್ರು ಆಕಿದೇನೋ ಮೂತಿ ನೋಡ್ತಂತ ತಿಳ್ಕೊಂಡು ಮೂತಿ ನೋಡೋದು ಅವ್ರ ಗದ್ಲಾಗ ಅವ್ರದಾರ ಯಾರೂ ನೋಡಲಿಲ್ಲ ಸಿಟ್ಟು ಬಂತು ಆಕಿಗೆ. ಹೊಲಕ್ಕೆ ಹೋದ ಎಲ್ಲರ ಕಬ್ಬನ್ನು ನೀರು ಹಾಸಕತ್ತಿದ್ರೆ ಯಜಮಾನ ಹೊಲಕ್ಕೆ ಹೋಯ್ದ, ಹೆಣ್ಮಕ್ಳ ಸಹಜ ಈ ಕಡೆ, ಯಾಕಂದ್ರೆ ಸಹಜ ನಮ್ಮ ಬದುಕು ನಾವು ಮಾಡಾಕಬೇಕು, ಯಾರಿಗೇನು ಹೆದರ್ಬೇಕಾಗಿಲ್ಲ. ಹೊಲ್ದಾಕಿ ಗೆಳತರು ಇರ್ಬೇಕಾದ್ರೆ ಗೆಳತರ ಅಂತಾರೆ ಹೋದ್ಲ, ತಂಗಿ ಆರಾಮದಿ ಎಲ್ಲ ಯಾವ ಮಂದಿ ಊರಿಗೆ ಹೋಯ್ತು, ಯಾವ ಮಂದಿ ಅಮ್ಮ ನೀರು ಹಾಸಕಂತಾರೆ ಆಕೆ ಹಂಗೆ ಈ ತಿಕ್ಕಕ್ಕೆ ಅವ್ರು ಯಾರು ನೋಡಲೇ ಇಲ್ಲ. ಹೇಳ್ತೀನಿ ಇಟ್ಟು ಸಿಟ್ಟು ಬಂತಕ್ಕಿಗೆ, ಸಿಟ್ಟು ಬಂದಕ್ಕೆ ಸೀದಾ ಊರಾಗ ಬಂದು ಊರು ಬಣಿ ಬೆಂಕಿ ಹಚ್ಚಿಬಿಟ್ಲಕ್ಕೆ. ಯಾವಾಗ ಬಣಿವಿಗೆ ಬೆಂಕಿ ಹಚ್ಚಿದಾಗ ಹೇಳ್ತೀನಿ ನಿಮ್ಗೆ, ಕೂಡಿ ಜನ ನಾ ಕೂಡ ನೀ ಕೂಡ ತಮ್ಮ ಬಾಕೆಟ್ ತುಂಬ ಕೊಡ ತುಂಬ ನೀರು ಗನ್ನದ್ರೊಳಗೆ ಆ ಬೆಂಕಿ ಜಳಕ್ಕೆ ಮೂಗ್ತಿ ಲಕ 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 ಹೊಳೆಯಕತ್ತಿತ್ತು. ಯಾವಾಗ ಮೂಗ್ತಿ ಲಕ ಲಕ ಹೊಳೆಯಕತ್ತೈತೆ, ಹೊಳೆ ಮುಂದಾಗ ಮಗ್ಲು ನಿಂತವ್ರಲ್ಲ ಯಮ್ಮ, ಬೆಂಕಿ ಜಳಕ್ಕೆ ಮೂಗ್ತಿ ಎಟ್ಟು ಮೆಂಚಂದ ಮಿರಿ ಮಿಂಚಕತ್ತೈತೆ ಅಂದಾಗ ಇಟ್ಟು ಮರ್ಲಕ್ಕಿದ್ರೆ ನಾ ಯಾಕೆ ಬಣಿ ಬೆಂಕಿ ಹಚ್ತಿದ್ದೆ ಅನ್ಲಕ್ಕೆ ಅಲ್ಲ ಇಲ್ಲಿ ಅಂತಾರೆ ಯಾರು ಇಲ್ರಿ, ಯಾಕೆ ಇನ್ನೂ 2 ದಿವಸ ನಿಮ್ಮರ ಬಾಳೆ ಮಾಡ್ಬೇಕನಾ, ಇಲ್ಲೆಲ್ಲ ಚಲೋ ಇದೀರಿ ಅವ. ಯಾಕಂದ್ರೆ ಬದುಕು ಸಹಜ. ಕಾರಣ ಏನು ಅಂತಂದರೆ ಭಗವಂತ ಈ ಶರೀರ ಕೊಟ್ಟು ಕಳ್ಸ್ಯಾನಂದ ಬಳಿಕ ಒಳ್ಳೆಯದನ್ನು ಮಾಡೋದದ, 4 ಒಳ್ಳೆಯ ನುಡಿಗಳನ್ನು ಕೇಳೋದದ, ಒಳ್ಳೆಯದನ್ನು ಬಯಸೋದದ.